ಈಗ ಅಡ್ಡ ಮತದಾನಗಳು ನಮ್ಮ ಪಾರ್ಟಿಯಿಂದ ಎಷ್ಟು ಹೋಗಿದ್ದಾವೆ ಅವ್ರ ಪಾರ್ಟಿಯಿಂದ ಎಷ್ಟು ಬಂದಿದ್ದಾವೆ ಅವು ಈಗ ಚರ್ಚೆ ಮಾಡೋದು ಇಟ್ ಇಸ್ ಟು ಅರ್ಲಿ. ಇದ್ರೆ ತೊಂದರೆ ಇಲ್ಲ. ಅವ್ರನ್ನ ಮುಂಚೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಪಾರ್ಟಿಯಿಂದ ಆಗಲೇ ಸಸ್ಪೆಂಡ್ ಮಾಡಿದ್ದೀವಿ. ಒನ್ಸ್ ಯು ಹ್ಯಾವ್ ಇಶ್ಯೂಡ್ ಅ ಸಸ್ಪೆನ್ಷನ್ ದೆನ್ ದೇರ್ ನೋ ಮೋರ್ ಇನ್ ಅವರ್ ಪಾರ್ಟಿ. ವೈ ಶುಡ್ ವಿ ಕ್ಯಾಲ್ಕುಲೇಟ್ ದಮ್ ಆಸ್ ಅವರ್ ಪಾರ್ಟಿ ಮೆಂಬರ್? ಮುಗೀತಲ್ಲ ಅಲ್ಲಿಗೆ. ಒಂದು ಸಸ್ಪೆನ್ಷನ್ ಅಂತ ಕೊಟ್ಟಾದ ಮೇಲೆ, ಪಾರ್ಟಿ ಅಧ್ಯಕ್ಷರ ಕಡೆಯಿಂದ ಸಸ್ಪೆಂಡ್ ಆದಮೇಲೆ ಈಗ ಅವ್ರ ಓಟ್ನ ನಾವು ನಮ್ಮ ಓಟ್ ಅಂತ ಹೆಂಗೆ ಅದು ಅಡ್ಡ ಮತದಾನ ಹೆಂಗಾಗುತ್ತೆ? ಹೌದು, ಅವ್ರಿಗೆ ಮನಸ ಇಚ್ಛೆ ಅವ್ರು ಓಟ್ ಮಾಡೋ ಅಂಥ ಶಕ್ತಿ ಅವ್ರಿಗಿರುತ್ತೆ. ದಟ್ ಈಸ್ ಹೌ ದ ಸಿಸ್ಟಮ್ ಇಸ್. ಇಫ್ ದೇ ಆರ್ ನಾಟ್ ಸಸ್ಪೆಂಡೆಡ್ ಆ್ಯಂಡ್ ಇಫ್ ದೇ ಆರ್ ನಾಟ್ ವೋಟೆಡ್ ಫಾರ್ ಅಸ್, ದೆನ್ ಅದ್ರ ಬಗ್ಗೆ ನಾವೇನು ಕ್ರಮ ತಗೊಳ್ಬೇಕು? ಪಾರ್ಟಿ ಇದ್ದಾರೆ, ಹಿರಿಯರಿದ್ದಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗತ್ತೆ. ಬಟ್ ಕೋಲಾರ್ ಶ್ರೀನಿವಾಸ್ ಗೌಡ ಹ್ಯಾಸ್ ಬೀನ್ ಸಸ್ಪೆಂಡೆಡ್ ಫ್ರಮ್ ದ ಪಾರ್ಟಿ 7 months back. So he is no more a party member. And I will not be answering for somebody who is not my party member. ಈಗ ನಾವು ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಅವ್ರಿಗೆ ಗೊತ್ತಿತ್ತು ಕ್ಯಾಂಡಿಡೇಟ್ ನಾವು ಹಾಕೇ ಆಗ್ತೀವಿ ಅಂತ. ಶುಕ್ರವಾರನೇ ಕ್ಯಾಂಡಿಡೇಟ್ ಹಾಕ್ಬಿಡ್ತಾರೆ ಕುಪೇಂದ್ರ ರೆಡ್ಡಿ ಅವರು ಅಂತ ಮಾಧ್ಯಮ ಮಿತ್ರರ ಮುಖಾಂತರನೇ ಗೊತ್ತಾಗಿದೆ. ಅದು ಆಯ್ತಲ್ಲ, ಅವರು ಸೋಮವಾರ ಹಾಕೋರು, ನಾವು ಮಂಗಳವಾರ ಹಾಕಿದ್ದೀವಿ. ಉತ್ತರ ಜನಕ್ಕೆ ಗೊತ್ತಾದ ಮೇಲೆ ನಾನು ಇನ್ನೇನು ಉತ್ತರ ಕೊಡಲಿ? ಈಗ ನಮಗೆ ಅವ್ರು ಮತ ಕೊಡಲಿಲ್ಲ ಅಂದಮೇಲೆ ಅವ್ರು ಎಲಿಮಿನೇಟ್ ಆಗಿ ಹೋಗ್ತಾರೆ. ಅವ್ರು ಎಲಿಮಿನೇಟ್ ಆಗದೇನೆ ಇಲ್ಲಪ್ಪ ನಾವು ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ ಕೊಟ್ಟರೆ ಅವ್ರು ಗೆಲ್ತಾರೆ ಅಂದರೆ ಓಕೆ. ಅದು ನನಗೆ ಗೊತ್ತಿಲ್ಲ ಸರ್. ನಮ್ಮ ಸಿದ್ದರಾಮಣ್ಣ ಅವ್ರಿಗೆ, ಯಡಿಯೂರಪ್ಪ ಸಾಹೇಬ್ರಿಗೆ ಕೇಳಬೇಕು, ಇಲ್ಲ ನಮ್ಮ CM ಬೊಮ್ಮಾಯಿ ಸಾಹೇಬ್ರಿಗೆ ಕೇಳಬೇಕು. ನನಗೆ ಗೊತ್ತಿಲ್ಲ. ದೊಡ್ಡ ಮಟ್ಟದಲ್ಲಿ ಏನು ರಾಜಕಾರಣ ನಡೆಯುತ್ತೆ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಈಗ ಅಡ್ಡ ಮತದಾನಗಳು ನಮ್ಮ ಪಾರ್ಟಿಯಿಂದ ಎಷ್ಟು ಹೋಗಿದ್ದಾವೆ ಅವ್ರ ಪಾರ್ಟಿಯಿಂದ ಎಷ್ಟು ಬಂದಿದ್ದಾವೆ ಅವು ಈಗ ಚರ್ಚೆ ಮಾಡೋದು ಇಟ್ ಇಸ್ ಟು ಅರ್ಲಿ. ಇದ್ರೆ ತೊಂದರೆ ಇಲ್ಲ. ಅವ್ರನ್ನ ಮುಂಚೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಪಾರ್ಟಿಯಿಂದ ಆಗಲೇ ಸಸ್ಪೆಂಡ್ ಮಾಡಿದ್ದೀವಿ. ಒನ್ಸ್ ಯು ಹ್ಯಾವ್ ಇಶ್ಯೂಡ್ ಅ ಸಸ್ಪೆನ್ಷನ್ ದೆನ್ ದೇರ್ ನೋ ಮೋರ್ ಇನ್ ಅವರ್ ಪಾರ್ಟಿ. ವೈ ಶುಡ್ ವಿ ಕ್ಯಾಲ್ಕುಲೇಟ್ ದಮ್ ಆಸ್ ಅವರ್ ಪಾರ್ಟಿ ಮೆಂಬರ್? ಮುಗೀತಲ್ಲ ಅಲ್ಲಿಗೆ. ಒಂದು ಸಸ್ಪೆನ್ಷನ್ ಅಂತ ಕೊಟ್ಟಾದ ಮೇಲೆ, ಪಾರ್ಟಿ ಅಧ್ಯಕ್ಷರ ಕಡೆಯಿಂದ ಸಸ್ಪೆಂಡ್ ಆದಮೇಲೆ ಈಗ ಅವ್ರ ಓಟ್ನ ನಾವು ನಮ್ಮ ಓಟ್ ಅಂತ ಹೆಂಗೆ ಅದು ಅಡ್ಡ ಮತದಾನ ಹೆಂಗಾಗುತ್ತೆ? ಹೌದು, ಅವ್ರಿಗೆ ಮನಸ ಇಚ್ಛೆ ಅವ್ರು ಓಟ್ ಮಾಡೋ ಅಂಥ ಶಕ್ತಿ ಅವ್ರಿಗಿರುತ್ತೆ. ದಟ್ ಈಸ್ ಹೌ ದ ಸಿಸ್ಟಮ್ ಇಸ್. ಇಫ್ ದೇ ಆರ್ ನಾಟ್ ಸಸ್ಪೆಂಡೆಡ್ ಆ್ಯಂಡ್ ಇಫ್ ದೇ ಆರ್ ನಾಟ್ ವೋಟೆಡ್ ಫಾರ್ ಅಸ್, ದೆನ್ ಅದ್ರ ಬಗ್ಗೆ ನಾವೇನು ಕ್ರಮ ತಗೊಳ್ಬೇಕು? ಪಾರ್ಟಿ ಇದ್ದಾರೆ, ಹಿರಿಯರಿದ್ದಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗತ್ತೆ. ಬಟ್ ಕೋಲಾರ್ ಶ್ರೀನಿವಾಸ್ ಗೌಡ ಹ್ಯಾಸ್ ಬೀನ್ ಸಸ್ಪೆಂಡೆಡ್ ಫ್ರಮ್ ದ ಪಾರ್ಟಿ 7 months back. So he is no more a party member. And I will not be answering for somebody who is not my party member. ಈಗ ನಾವು ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಅವ್ರಿಗೆ ಗೊತ್ತಿತ್ತು ಕ್ಯಾಂಡಿಡೇಟ್ ನಾವು ಹಾಕೇ ಆಗ್ತೀವಿ ಅಂತ. ಶುಕ್ರವಾರನೇ ಕ್ಯಾಂಡಿಡೇಟ್ ಹಾಕ್ಬಿಡ್ತಾರೆ ಕುಪೇಂದ್ರ ರೆಡ್ಡಿ ಅವರು ಅಂತ ಮಾಧ್ಯಮ ಮಿತ್ರರ ಮುಖಾಂತರನೇ ಗೊತ್ತಾಗಿದೆ. ಅದು ಆಯ್ತಲ್ಲ, ಅವರು ಸೋಮವಾರ ಹಾಕೋರು, ನಾವು ಮಂಗಳವಾರ ಹಾಕಿದ್ದೀವಿ. ಉತ್ತರ ಜನಕ್ಕೆ ಗೊತ್ತಾದ ಮೇಲೆ ನಾನು ಇನ್ನೇನು ಉತ್ತರ ಕೊಡಲಿ? ಈಗ ನಮಗೆ ಅವ್ರು ಮತ ಕೊಡಲಿಲ್ಲ ಅಂದಮೇಲೆ ಅವ್ರು ಎಲಿಮಿನೇಟ್ ಆಗಿ ಹೋಗ್ತಾರೆ. ಅವ್ರು ಎಲಿಮಿನೇಟ್ ಆಗದೇನೆ ಇಲ್ಲಪ್ಪ ನಾವು ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ ಕೊಟ್ಟರೆ ಅವ್ರು ಗೆಲ್ತಾರೆ ಅಂದರೆ ಓಕೆ. ಅದು ನನಗೆ ಗೊತ್ತಿಲ್ಲ ಸರ್. ನಮ್ಮ ಸಿದ್ದರಾಮಣ್ಣ ಅವ್ರಿಗೆ, ಯಡಿಯೂರಪ್ಪ ಸಾಹೇಬ್ರಿಗೆ ಕೇಳಬೇಕು, ಇಲ್ಲ ನಮ್ಮ CM ಬೊಮ್ಮಾಯಿ ಸಾಹೇಬ್ರಿಗೆ ಕೇಳಬೇಕು. ನನಗೆ ಗೊತ್ತಿಲ್ಲ. ದೊಡ್ಡ ಮಟ್ಟದಲ್ಲಿ ಏನು ರಾಜಕಾರಣ ನಡೆಯುತ್ತೆ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು.